ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ. ಮಗಳ ಅಗಲಿಕೆಯ ನೋವಿನಲ್ಲಿರೋ ನೇಹಾ ಕುಟುಂಬಕ್ಕೆ ಸಾಂತ್ವನಗಳ ಸುರಿಮಳೆಯಾಗ್ತಾ ಇದೆ. ದೂರವಾಣಿ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ದಾರೆ. ನೆತ್ತರು ಹರಿಸಿದ ಭಗ್ನ ಪ್ರೇಮಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ನೀವು ಹೇಳಿದಂತೆ ನಿರಂಜನ್ ಹಿರೇಮಠ ಅವ್ರ ಮನೆಯೊಳಗೆ ಬಂದಿದ್ದೇನೆ ಈಗ. ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ಪರವಾಗಿರ್ತೀವಿ. ಅದೇ ಸರ್. ಪ್ರೀತಿ, ಪ್ರೇಮ, ಕ್ರೌರ್ಯ. ಪ್ರೀತಿ ಸಿಗದ ಸಿಟ್ಟಲ್ಲಿ ನೆತ್ತರು ಹರಿಸಿದ್ದ ಕಿರಾತಕ ಜೈಲು ಪಾಲಾದ್ರೆ ಬದುಕಿ ಬಾಳಬೇಕಿದ್ದ ಆಕೆ ಸೇರಿದ್ದು ಮಸಣವನ್ನ. ಜೀವ ಹೋದ ಬಳಿಕ ಸಾಂತ್ವನಗಳ ಸುರಿಮಳೆ ಆಗ್ತಿದೆ. ನೇಹಾ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹ ಮತ್ತಷ್ಟು ಹೆಚ್ಚಾಗಿದೆ. ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಸಿಐಡಿಗೆ ಹಸ್ತಾಂತರ. ಹತ್ಯೆ ನಡೆದ ಸ್ಥಳಕ್ಕೆ ಭೇಟಿ, ಸಿಐಡಿ ತಂಡ ಪರಿಶೀಲನೆ. ಹಾಡಹಗಲೇ ಹುಬ್ಬಳ್ಳಿಯ ಕಾಲೇಜು ಕ್ಯಾಂಪಸ್ನಲ್ಲಿ ನಡೆದಿದ್ದ ನೇಹಾ ಹಿರೇಮಠ ಹತ್ಯೆ ಪ್ರಕರಣವನ್ನ ಸರ್ಕಾರ ಸಿಐಡಿ ಹೆಗಲಿಗೆ ವಹಿಸಿದೆ. ಸಿಐಡಿ ತನಿಖೆ ಚುರುಕುಗೊಂಡಿದ್ದು ಇವತ್ತು ಹತ್ಯೆ ನಡೆದಿದ್ದ ಖಾಸಗಿ ಕಾಲೇಜು ಕ್ಯಾಂಪಸ್ಗೆ ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದೆ. ಸಿಸಿಟಿವಿ ದೃಶ್ಯಾವಳಿ, ಕೃತ್ಯಕ್ಕೆ ಬಳಸಿದ ಚಾಕು, ನೇಹಾ ಹಾಗೂ ಆರೋಪಿ ಫಯಾಜ್ನ ಬಟ್ಟೆಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದೆ. ಅಲ್ಲದೆ ಪ್ರತ್ಯಕ್ಷದರ್ಶಿಗಳಿಂದ ಹೇಳಿಕೆ ದಾಖಲಿಸಿಕೊಂಡಿದೆ. ಅದು ಈಗ ಸಿಐಡಿಗೆ ವಹಿಸಿದ್ದೇವೆ. ಅವರು ತನಿಖೆ ಮಾಡ್ತಾರೆ. ಅದಕ್ಕೆ ಸಮಯನೂ ನಿಗದಿ ಮಾಡಿದ್ದೇವೆ. 10-12 ದಿವಸದೊಳಗಾಗಿ ತನಿಖೆ ಮಾಡಿ ವರದಿಯನ್ನು ಒಪ್ಪಿಸಬೇಕು ಅಂತೇಳಿ ಸಿಐಡಿ ಅವರಿಗೆ ಒಪ್ಪಿಸಿದ್ದೇವೆ. ನಿನ್ನೆನೇ ಸಿಐಡಿ ಟೀಮ್ ಹೋಗಿದೆ ಅಲ್ಲಿಗೆ. ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ನೇಹಾ ಹಿರೇಮಠ್ ನಿವಾಸಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ. ನಿರಂಜನ್ ಹಿರೇಮಠ್ಗೆ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಕರೆ. ಇವತ್ತು ನೇಹಾ ನಿವಾಸಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ನೇಹಾ ತಂದೆ ತಾಯಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ಈ ವೇಳೆ ಸಿಎಂ ನಿರಂಜನ್ ಹಿರೇಮಠ್ಗೆ ಕರೆ ಮಾಡಿ ಮಾತನಾಡಿಸಿದ್ರು. ಸಾರಿ ಎಂದ ಸಿಎಂ ನಿಮ್ ಜೊತೆ ಇರ್ತೀವಿ ಅಂತ ಅಭಯ ನೀಡಿದ್ರು. ಎಚ್.ಕೆ. ಪಾಟೀಲ್ ಮಾತಾಡ್ತಾ ಇದ್ದೇನೆ, ಕೇಳ್ತದಲ್ರಿ? ನಾನು ನೀವು ಮಾತಾಡಿದ ಮೇಲೆ ನೀವು ಹೇಳಿದಂತೆ ನಿರಂಜನ್ ಹಿರೇಮಠ ಅವ್ರ ಮನೆಯೊಳಗೆ ಬಂದಿದ್ದೇನೆ ಈಗ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಾನು ನಿರಂಜನ್ ಹಿರೇಮಠ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ಪರವಾಗಿರ್ತೀವಿ. ಅದೇ ಸರ್. ಆಗಲಿ ಸರ್, ಪರವಾಗಿರ್ತೀವಿ. ಆಗಲಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫಯಾಜ್ ನೇಹಾ ಇರೋ ಸುಳ್ಳು ಭಾವಚಿತ್ರ ಹರಿಬಿಡುತ್ತಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳುವಂತೆ ನೇಹಾ ತಾಯಿ ಗೀತಾ ದೂರು. ಇನ್ನು ಆರೋಪಿ ಫಯಾಜ್ ಹಾಗೂ ನೇಹಾ ಇರೋ ಸುಳ್ಳು ಚಿತ್ರಗಳನ್ನ ಜಾಲತಾಣಗಳಲ್ಲಿ ಹರಿಬಿಡುತ್ತಿದ್ದಾರೆ. ಮಗಳ ಫೋಟೋ ವೈರಲ್ ಮಾಡ್ತಿರೋ ಇನ್ಸ್ಟಾ ಐಡಿ ಬ್ಲಾಕ್ ಮಾಡುವಂತೆ ಕೋರಿ ನೇಹಾ ತಾಯಿ ಗೀತಾ ಸಿಎನ್ ಕ್ರೈಂ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಮುಂದುವರೆದ ಪ್ರತಿಭಟನೆ. ನೇಹಾ ಹಿರೇಮಠ ಸಾವಿಗೆ ಇಡೀ ರಾಜ್ಯವೇ ಮರುಗಿದೆ. ಪಾಪಿ ಫಯಾಜ್ನ ಕೃತ್ಯಕ್ಕೆ ಆಕ್ರೋಶ ಮುಂದುವರೆದಿದೆ. ಇವತ್ತು ನ್ಯಾಯಕ್ಕಾಗಿ ಆಗ್ರಹಿಸಿ ಬೆಳಗಾವಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆಸಿ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಲಾಯಿತು. ಕಾಂಗ್ರೆಸ್ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಸೇರಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇನ್ನು ನೇಹಾ ಹತ್ಯೆ ಖಂಡಿಸಿ ಉಡುಪಿ, ವಿಜಯಪುರ ಸೇರಿ ಹಲವೆಡೆ ಪ್ರತಿಭಟನೆಗಳು ಮುಂದುವರೆದಿದೆ. ಒಟ್ಟಾರೆ ನೇಹಾಳನ್ನ ಕೊಂದ ಫಯಾಜ್ಗೆ ಶಿಕ್ಷೆ ಆಗ್ಬೇಕು, ಜೊತೆಗೆ ನೇಹಾಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಒತ್ತಾಸೆಯಾಗಿದೆ. ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.